ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಆದರ್ಶ ವಿದ್ಯಾಲಯದ ಏನೋ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪ್ರಕ್ರಿಯೆ ಇತ್ತು. ಅದು ಹಿಂದಿನ ತಿಂಗಳು 29ಕ್ಕೆ ಕ್ಲೋಸ್ ಆಗಿದೆ. ಈಗ ಮಿಕ್ಕಿ ಉಳಿದಿರುವಂಥ ಅಡ್ಮಿಷನ್ ಆಗದೇ ಇರುವಂತಹ ಸೀಟುಗಳನ್ನು ಎರಡನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟಿಗೆ ಆಯ್ಕೆ ಮಾಡಬೇಕಾಗಿದೆ. ಅದರ ಎರಡನೇ ಸುತ್ತಿನ ಒಂದು ಪಟ್ಟಿಯನ್ನು ಯಾವಾಗ ಮಾಡ್ತಾರೆ ಅನ್ನೋದು ನೀವು ಒಂದು ಪ್ರಶ್ನೆಗಳನ್ನು ಕೇಳಿದ್ರಿ, ಕಾಮೆಂಟ್ಗಳನ್ನು ಹಾಕಿದ್ರಿ. ಸೊ ನೋಡಿ, ಆದರ್ಶ ವಿದ್ಯಾಲಯದ ಒಂದು ಏನಂದರೆ ವೆಬ್ಸೈಟಲ್ಲಿ ಹೋಗಿ ನೀವು ಅಲ್ಲಿ ಸಂಪರ್ಕ ಮಾಡಿದಾಗ ಸೊ ಅವರುಗಳು ಮಾಹಿತಿ ಕೊಟ್ಟಿರೋದೇನಂತಂದರೆ, ಈ ಆದರ್ಶ ವಿದ್ಯಾಲಯದ ಎರಡನೇ ಸುತ್ತಿನ ಒಂದು ಸೆಲೆಕ್ಷನ್ ಆಯ್ಕೆ ಪಟ್ಟಿದೆಯಲ್ಲ, ಸೊ ಅದನ್ನು ನಾವು ಇದೇ ತಿಂಗಳು 2ನೇ ವಾರದಲ್ಲಿ ಪ್ರಕ್ರಿಯೆನ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. 29ಕ್ಕೆ ಮುಗಿದಿದೆ ನಿಜ, ಆದರೆ ಸೊ ಮಧ್ಯದಲ್ಲಿ ಏನಪ್ಪ ಅಂದರೆ ರಜೆ ದಿನಗಳು ಸಂಡೇ ಬಂದಿರೋದರಿಂದ ಅದನ್ನು ಏನು ಮಾಡ್ತೀವಿ ಅಂತಂದರೆ ಈ ಬರುವಂಥ ವಾರದಲ್ಲಿ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಕಾಯಿರಿ ಅಂತ ನನಗೆ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀವು ಆದರ್ಶ ವಿದ್ಯಾಲಯದಲ್ಲಿ ಆಯ್ಕೆಯಾಗಿದ್ದೀರಿ, ಅವ್ರದ್ದು ಅಡ್ಮಿಷನ್ ಅಂತ ಕಾಮನ್ ಆಗಿರುತ್ತೆ. ಯಾರ್ದು ಲಿಸ್ಟಲ್ಲಿ ಬಂದಿಲ್ಲಲ್ಲ ಅವರುಗಳು ಏನಂದರೆ ವೇಟ್ ಮಾಡಬೇಕು ಅಷ್ಟೇ, ಆದರೆ ಸಿಗುತ್ತಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಇಲ್ಲಿ ಏನಂದ್ರೆ ಕಂಡೀಷನ್ ಏನಿದೆ ಅಂತಂದರೆ, ಫಸ್ಟ್ ರೌಂಡಲ್ಲಿ ಏನಾದರೂ ಅಡ್ಮಿಷನ್ ಆಗಿಲ್ಲ ಅಂತಂದರೆ, ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದರೆ ಅಷ್ಟೇ ಸೀಟುಗಳು ಉಳಿತವೆ. ಎಲ್ಲರೂ ಅಡ್ಮಿಷನ್ ಆಗಿಬಿಟ್ರೆ ಸೀಟುಗಳು ಉಳಿಯೋದಿಲ್ಲ. ಹಾಗಂತೇಳಿ ಹಿಂದಿನ ಇದ್ದವರಿಗೆ ಸೀಟ್ಗಳನ್ನು ಕೊಡಬೇಕಂತ ಕಂಡೀಷನ್ ಕೂಡ ಇಲ್ಲ. ಯಾಕಂದರೆ ಇದು ಕಾಂಪಿಟೇಷನ್ ಬೇಸಿಸ್ ಮೇಲೆ ಇರೋದರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಕಾಲ ತಕ್ಕಂಗೆ ಏನಪ್ಪ ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದರಿಂದ ಮತ್ತು ಅಡ್ಮಿಷನ್ ಜಾಸ್ತಿ ಆಗ್ತಿರೋದರಿಂದ ಇಲ್ಲಿ ಇದ್ದ ಸೀಟುಗಳಲ್ಲಿ ನಿಮಗೆ ಸೀಟುಗಳನ್ನು ಕೊಡಬೇಕು ಹೊರತು ಜಾಸ್ತಿ ಸೀಟುಗಳನ್ನು ಕೊಡಲಿಕ್ಕೆ ಬರೋಂಗಿಲ್ಲ.